ಇವತ್ತು ಬಸ್ಸಲ್ಲಿ ಬದುಕ್ ಬಂದ್ಬಿಟ್ಟೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನಂತ್. 8:30 ಆದ್ರೂ ಏನು ಕಾಣಿಸ್ತಾನೆ ಇಲ್ಲ. ಈ ಮಂಜಲ್ಲಿ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಫುಲ್ ಚಳಿ ಆಗ್ತಾ ಇದೆ, ಹೊರಗಡೆ ಬೇರೆ ಹೋಗ್ಬೇಕು, ಬಟ್ ಏನು ಮಾಡಕ್ಕಾಗಲ್ಲ ಅಂತ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಬೆಳಗ್ಗೆ ನಾವಮ್ಮ ಶಾಕ್ ಇಟ್ಟಿದ್ರು. ಕೆಳಗ್ ಬಂದಿದ ತಕ್ಷಣ ನೋಡಿದ್ರೆ ಮುದ್ದೆ ಮಾಡ್ತಿದ್ದಾರೆ. ಬೆಳಗ್ಗೆ ಯಾರಪ್ಪ ಮುದ್ದೆ ತಿಂತಾರೆ ಅಂತ ಹೇಳ್ಬಿಟ್ಟು ಒಳಕ್ ಹೋದೆ ನಾನು ಪೂಜೆ ಮಾಡೋಣ ಅಂತ. ಮಿನಿಮಮ್ 2 ಅವರ್ ಬೇಕು ನಂಗೆ ಪೂಜೆ ಮುಗ್ಸಕ್ಕೆ. ಅದ್ ನಿಮ್ಮೆಲ್ಲರೂ ಗೊತ್ತೇ ವಿಚಾರ. ಇವತ್ತು ಬೇಗ ಮುಗ್ಸೋಣ ಅಂತ ಕುತ್ಕೊಂಡ್ರೆ ಆಗ್ಲೇ ಇಲ್ಲ, 2 ಅವರ್ ಆಯ್ತು. ಬೆಳಗ್ಗೆ ಮುದ್ದೆ ಊಟ ಮಾಡಕ್ಕಾಗಲ್ಲ ಅಂತ ಅನ್ನ ಸಾಂಬಾರ್ ತಿಂದೆ. ಹೊರಗಡೆ ಹೋಗ್ಬೇಕಿತ್ತು, ರೆಡಿ ಆಗೋಣ ಅಂತ ಹೇಳಿ ರೂಮಿಗೆ ಬಂದೆ. ಸೊ ಹಿಂಗಿದ್ದೋಳು ಹಿಂಗ್ ರೆಡಿ ಆದೆ. ರೆಡಿಯಾಗಿ ಕೆಳಗೆ ಬಂದ್ರೆ ನಮ್ಮ ಅಮ್ಮ ಫೋನ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಅವ್ರ ಫೋನ್ ರೆಡಿ ಮಾಡ್ಕೊಟ್ಬಿಟ್ಟು ನಾನು ಹೊರಟೆ. ಅಪ್ಪಾಜಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು. ಈ ರೋಡ್ ಫುಲ್ ಕಿತ್ತೋಗಿದೆ, ಹೋಗೋ ಅಷ್ಟ್ರಲ್ಲಿ ಸಾಕಾಗೋಯ್ತು. ಫುಲ್ ಬಿಸಿಲಿದೆ, ಏನ್ ಮಾಡೋದಂತ ಯೋಚನೆ ಮಾಡ್ತೀರಿ. ಇಲ್ಲಿ ಬಸ್ ಕೂಡ ಬರ್ತಾ ಇಲ್ಲ. ಅದಾದ 1 ಅವರ್ ಆದ್ಮೇಲೆ ಒಂದು ಬಸ್ ಬಂತು ನೋಡಿ. ಈ ಬಸ್ಸಲ್ಲಿ ನಾನು ಬದುಕುಳ್ದಿದ್ದೆ ಹೆಚ್ಚಾಯ್ತು, ಅಷ್ಟೊಂದು ರಶ್ ಇತ್ತು. ಬಟ್ ಫೈನಲಿ ಸೀಟ್ ಕೂಡ ಸಿಕ್ತು ನಂಗೆ. ದಾವಸ್ಪೇಟೆ ಬಿಟ್ಟ ಮೇಲೆ ಸೀಟ್ ಸಿಕ್ತು. ಆರಾಮಾಗಿ ಕುತ್ಕೊಂಡು ಬೇಗ ರೀಚ್ ಆಗ್ತೀನಿ, ಟೈಮ್ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೆ. ಇವ್ರು ಊಟಕ್ಕೆ ಹಾಕ್ಬಿಡೋಣ. ಬಸ್ಸಲ್ಲಿ ಒಂದು ಅಕ್ಕ ಪಾಪುನ ಎತ್ಕೊಂಡು ಒಬ್ಬರೇ ಜರ್ನಿ ಮಾಡ್ತಾ ಇರೋದು. ಚಿಕ್ಕ ಪಾಪು, ಅವ್ರಿಗೆ ಎತ್ಕೊಳಕ್ ಆಗ್ತಿರೋ, ತುಂಬಾ ಟೈರ್ಡ್ ಆಗಿತ್ತು ಅಂತ ನಾನು ಸ್ವಲ್ಪ ಹೊತ್ತು ಎತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿದೆ. ಅಷ್ಟ್ರಲ್ಲಿ ಲೊಕೇಶನ್ ರೀಚ್ ಆದೆ. ಎಲ್ಲೋಗಿದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ರಲ್ವಾ? ಏನಿಲ್ಲ, ನಿಮ್ಗೆಲ್ಲ ಗೊತ್ತಿರೋಗೆ ನಂಗೆ ಸ್ವಲ್ಪ ಕಾಲೇಟ್ ಆಗಿತ್ತಲ್ಲ, ಅದಕ್ಕೋಸ್ಕರ ಪಟ್ಟಾಕ್ಸಕ್ಕೆ ಅಂತ ಬಂದಿದ್ದೆ. ಯಾರೋ ಹೇಳಿದ್ರು ಇಲ್ಲಿ ಹಾಕ್ಸಿದ್ರೆ ಸ್ವಲ್ಪ ಬೇಗ ಮೇಲಾಗುತ್ತೆ ಅಂತ ಹೇಳಿ, ಹಂಗಾಗಿ ಇಲ್ಲಿ ಬಂದೆ. ಸಂಜೆ ಆಗಿತ್ತು. ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ಅವಾಗೂ ಕೂಡ ಸೀಟ್ ಸಿಕ್ಕಿಲ್ಲ, ಬೈಕೊಂಡು ಹೋದೆ. ಅಷ್ಟ್ರಲ್ಲಿ ನಮ್ಮ ಅಣ್ಣ ಬಂದು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಅದೇ ಗ್ಯಾಪಲ್ಲಿ ಅಪ್ಪಾಜಿ ಕಾಲ್ ಮಾಡಿ ಪಾನಿಪುರಿ ತಗೋಬಾ ಅಂತ ಹೇಳಿದ್ರು. ಸರಿ ಅಂತ ತಗೊಂಡ್ ಹೋಗ್ಬೇಕಾದ್ರೆ ಇಲ್ಲಿ ಪೊಲೀಸ್ ಇದ್ರು. ಏನಕ್ಕೆ ಅಂತ ವಿಚಾರಿಸಿದ್ಕೆ ಗಂಡ ಯಾರೋ ಕುಡ್ಕೊಂಬಂದು ಹೆಂಡತಿ ಹೊಡಿತಿದ್ದಾರೆ ಅಂತ ಹೇಳಿದ್ರು. ನಮ್ಮ ಅಣ್ಣ ಕೂಡ ಸ್ವಲ್ಪ ಬೈದ್ರು. ಅದಾದ್ಮೇಲೆ ಮನೆಗೆ ಹೊರಟ್ವಿ. ಜಾಸ್ತಿ ಪಾತ್ರೆ ಇತ್ತು, ನನಗೆ ನಿಂತ್ಕೊಂಡು ತೊಳೆಯಕ್ಕಾಗಲ್ಲ, ಸಿಂಕಲ್ಲಿ ಕೆಳಗೆ ಕುತ್ಕೊಂಡು ತೊಳೆಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೇ ನೈಟ್ ತೊಳೆದ್ರು. ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.